ಪರೀಕ್ಷಾ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿ, ವಿಕಸಿತ ಭಾರತದ ಕಲ್ಪನೆಯ ಭಾಗವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಯ ಭಾಗವಾಗಿ ಉದ್ಯೋಗದ ಉಚಿತ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಉದ್ಯೋಗ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗಬೇಕು ಎನ್ನುವ ಮೂಲಕ ತಮ್ಮ ಈ ಕಾರ್ಯಕ್ರಮದ ಉದ್ದೇಶವನ್ನ ವಿವರಿಸಿದರು. ಯೋಚನೆ ಮಾಡಿದಾಗ ನನಗೆ ಒಂದು ಮೈಂಡ್ ಸೆಟ್ ಬಗ್ಗೆ ಹೇಳಬೇಕು ಅಂತ ಅನಿಸ್ತು. ಭಾರತ ದೇಶದಲ್ಲಿ ಭಾರತದ ಯುವಕರಿಗೆ ಅಂದ್ರೆ ಅಥವಾ ಭಾರತ ಜನರಿಂದ ಒಂದು ಮೈಂಡ್ ಸೆಟ್ ಇತ್ತು. ಭಾರತ ದೇಶದವ್ರಿಗೆ ಹಾವಾಡಿಗರ ದೇಶದ ಹುಡುಗರು ಅಂತ ಹೇಳಿ, ಹಾವಾಡಿಗರ ದೇಶದವರು ಭಾರತೀಯರು ಅಂದ್ರೆ ಹೇಗೆ ಅಂತಂದ್ರೆ ಗುರು ಗೋಪಾಲ್ ದಾಸ್ ಅಂತ ಕೇಳಿದಿಲ್ಲ, ಒಂದು ಮೋಟಿವೇಶನ್ ಸ್ಪೀಚ್ ಒಂದು ಅವ್ರು ಹೇಳ್ತಾ ಇರ್ತಾರೆ. ಹೆಂಗೆ ಅಂದ್ರೆ ಭಾರತೀಯರು ಅಂದ್ರೆ ಟೂತ್ ಪೇಸ್ಟ್ ಖಾಲಿ ಆದ್ರೆ ಅದನ್ನ ಒತ್ತಿ ಇಚಿಗೆ ಸ್ವಲ್ಪನೇ ಟೂತ್ ಪೇಸ್ಟ್ ನ ಬಿಡ್ಲಿಂದಂಗೆ ಯೂಸ್ ಮಾಡೋರು ಅಂತ ಹೇಳಿ, ಟಿ ಶರ್ಟ್ ಇದ್ರೆ ಅದು ಹರಿದೋದ್ರೆ ಅದನ್ನ ಬನಿಯನಾಗಿ ಹಾಕೊಳೋರು, ಆ ಬನಿಯನ್ ಹರಿದೋದ್ರೆ ನೆಲ ವರ್ಷಕ್ಕೆ ಹಾಕೊಳ್ಳೋರು ಅನ್ನೋ ಮನಸ್ಸಿಗೆ ನಮ್ಮ ಮೈಂಡ್ ಸೆಟ್ ನಮ್ದಿತ್ತು. ಆದ್ರೆ ಇವತ್ತು ಮೋದಿಜಿಯವ್ರು ಬಂದ್ಮೇಲೆ ನಮ್ಮ ಮೈಂಡ್ ಸೆಟ್ ಹೇಗಾಗಿದೆ ಅಂತ ಒಂದು ಪರಕೆ ಹಿಡ್ಕೊಂಡು ಸ್ವಚ್ಛ ಭಾರತ್ ಅಂದ್ಮೇಲೆ, ಒಂದು ಪರಕೆ ಹಿಡ್ಕೊಂಡು ಪ್ರಧಾನ ಮಂತ್ರಿ ಸ್ವಚ್ಛ ಭಾರತ್ ಅಂದ್ಮೇಲೆ ಇವತ್ತಿದ್ದ ಯಾವ್ದು ಹಿಂದೆ ನಾವೊಂದು 25-30 ವರ್ಷದ ಹಿಂದೆ ಎಲ್ಲರೂ ಟಾಯ್ಲೆಟ್ಸ್ಗೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಊರಿಗೆ ಹೋಗಿ, ಇವತ್ತು ಯಾರು ಹಳ್ಳಿಗಳಿಗೆ ಹೋಗಿ ಹೊರಗಡೆ ಬಯಲು ಶೌಚಾಲಯ ಮಾಡಿದ್ರೆ ಯಾರು ಮಾಡಲ್ಲ, ರಾಜ್ಕೋಪಟ್ಕೊಂತಾರೆ. ಆ ಮಟ್ಟಕ್ಕೆ ಇವತ್ತು ಮೈಂಡ್ ಸೆಟ್ ಅನ್ನ ನಮ್ಮ ದೇಶಕ್ಕೆ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಅದೇ ದೇಶದ ಮೈಂಡ್ ಸೆಟ್ ಹುಡುಗರದ್ದು ಹೇಗಾಗಿದೆ ಅಂತಂದ್ರೆ, ಇವತ್ತು ನಮ್ಮ ದೇಶದ ಮೈಂಡ್ ಸೆಟ್ ಹೇಗಾಗಿದೆ ಅಂದ್ರೆ, ನಮ್ಮ 26 ತಾಯಂದಿರ ಸಿಂಧೂರವನ್ನು ಅಳಿಸಿದ್ರೆ ವಾಪಸ್ ಉತ್ತರ ಕೊಡ್ತೇವೆ ಏನಂತ ಹೇಳಿ ಆಪರೇಷನ್ ಸಿಂಧೂರ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಬಂದಿದೆ. ಬುಲೆಟ್ ಅನ್ನ ರೈಫಲ್ ಬಿಡಿ, ಬುಲೆಟ್ ಅನ್ನು ಇಂಪೋರ್ಟ್ ಮಾಡ್ಕೊಂತ ಇದ್ವಿ ಇವತ್ತು. ಆಗ ಆ ಬುಲೆಟ್ ಅಲ್ಲ, ಇವತ್ತು ಉಪಗ್ರಹವನ್ನ ಬೇರೆ ದೇಶಕ್ಕೆ ಕೊಡುಗೆಯಾಗಿ ಅದು ಗಿಫ್ಟ್ ಆಗಿ ಕೊಡೋದು ಅಥವಾ ಅದು ಮ್ಯಾನುಫ್ಯಾಕ್ಚರ್ ಮಾಡುವಂತ ಶಕ್ತಿ ಇವತ್ತು ಭಾರತ ದೇಶಕ್ಕೆ ಬಂದಿದೆ. ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಅದೇ ರೀತಿ ಒಂದು ಯಾವ್ದಾದ್ರು ಒಂದು 2 ವೀಲರ್ 4 ವೀಲರ್ ಬೇಕು ಅಂದ್ರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತಿದ್ವಿ. ಇವತ್ತು ಒಂದೇ ಭಾರತ್ ಅಂತ ಟ್ರೈನ್ ಅನ್ನ ಬೆಂಗಳೂರಲ್ಲಿ ಪ್ರೊಡಕ್ಷನ್ ಮಾಡುವಂತ ಕೆಪಾಸಿಟಿ ನಮ್ಗೆ ಬಂದಿದೆ. 2047ಕ್ಕೆ ವಿಕಸಿತ ಭಾರತದ ಒಂದು ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡಿದೆ. ಆ ಮೈಂಡ್ ಸೆಟ್ ಕ್ರಿಯೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇವತ್ತು ನಾವೆಲ್ಲ ಪ್ರತಿಯೊಬ್ಬರು ಭಾರತೀಯನ ಪ್ರಪಂಚದ ಯಾವುದೇ ಮೂಲೆಗೊಬ್ಬರು ನಾನೊಬ್ಬ ಹೆಮ್ಮೆಯ ಭಾರತೀಯ ಅಂತ ಹೇಳ್ಕೊಳ್ಳುವಂತ ಮೈಂಡ್ ಸೆಟ್ ಅನ್ನ ನಮ್ಮ ದೇಶಕ್ಕೆ ಬಂದಿದೆ. ಆ ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್. ನೀವು ಅಷ್ಟೇ, ನಾಳೆ ಎಕ್ಸಾಮ್ ಯಾವಾಗಿದೆ ಅಂದ್ರೆ ಆಗಸ್ಟ್ 2ನೇ ತಾರೀಕಿದೆ. ಆಗಸ್ಟ್ 2ನೇ ತಾರೀಕಿಗೆ ನನ್ನ ಮೈಂಡ್ ಸೆಟ್ ಮಾಡ್ಕೋಬೇಕು. ನಾನು ಮೈಂಡ್ ನ ಸೆಟ್ ಮಾಡ್ಕೋಬೇಕು. ನಾನು ಎಕ್ಸಾಮ್ ಅಲ್ಲಿ ಕ್ರ್ಯಾಕ್ ಮಾಡ್ತೀನಿ, 100% ನಾನು ಇವಾಗ ಸೀಟ್ ತೆಗಿತೀನಿ ಅನ್ನೋ ಮೈಂಡ್ ಸೆಟ್ ಅನ್ನು ತಗೊಳೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಹಾಗಾಗಿ ಯಾವುದೇ ಒಂದು ಬೇಕು ಅಂದ್ರೆ ಅದಕ್ಕೆ ಮೈಂಡ್ ಸೆಟ್ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಆ ಮೈಂಡ್ ಸೆಟ್ ಮಾಡ್ಬೇಕು ಅಂದ್ರೆ ಏನ್ ಹೋಗ್ಬೇಕು, ಫಸ್ಟ್ ಮೈಂಡ್ ಸೆಟ್ ಆದ್ರೆ ಸಾಕು. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ, ಕರಗೃಹ ವಸತಿ ಲಕ್ಷ್ಮಿ ಕರಮಧ್ಯೆ ಸಂಸ್ಥೆ ಮೊಬೈಲ್ ಬೆಳಗ್ಗೆ ನೋಡ್ತೀವಿ. ಈಗ ಮೊಬೈಲ್ ಎಲ್ಲ 77 ಜನ ಮೊಬೈಲ್ ಏನು ಕರಗೃಹ ವಸತಿ ಲಕ್ಷ್ಮಿ ಅಂತ ಕೈ ನೋಡ್ಕೊಂಡು ದೇವ್ರ ನೆನ್ಸ್ಕೋಬೇಕು. ಇವತ್ತೇನ್ ನೋಡ್ತೀವಿ, ಮೊಬೈಲ್ 87% ಮೊಬೈಲ್ ನೋಡ್ತೀವಿ. ಒಬ್ಬ ಅವರೇಜ್ ಮನುಷ್ಯ 150ರಿಂದ 200 ಸಲ ಮೊಬೈಲ್ ನ ತಿರುವಾಗ್ತಾನೆ. ಗ್ರೀನ್ ಟಿಕ್ ಆಯ್ತಾ, ಬ್ಲೂ ಟಿಕ್ ಆಯ್ತಾ ಅಂತೇಳಿ, ಡಬಲ್ ಟಿಕ್ ಆಯ್ತಾ ಅಂತೇಳಿ. ರಾತ್ರಿ ಮಲಗ್ಬೇಕಾದ್ರೆ 75% ಜನ ಮೊಬೈಲ್ ನೋಡ್ಕೊಂಡು ಮಲಗ್ತಾರೆ. ಇವತ್ತು ಸನ್ನಿವೇಶ ಇದೆ. ಅದನ್ನ ಮೊಬೈಲ್ ಇಂದ ದೂರ ಇಡಬೇಕಾಗ್ತದೆ. ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ರೆ 10 ನಿಮಿಷ ಮೆಡಿಟೇಷನ್ ಮಾಡ್ಬೇಕಾಗ್ತದೆ. ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಈಟ್ ದ ಫ್ರಾಗ್ ಅಂತ ಹೇಳಿ ಬುಕ್ ಇದೆ. ಈಟ್ ದ ಫ್ರಾಗ್ ಅಂತೇಳಿ ಯಾವ್ದು ಇಂಪಾರ್ಟೆಂಟ್ ಅದನ್ನ ಫಸ್ಟ್ ಗಮನಿಸಬೇಕು ಅಂತ ಹೇಳಿ ಅದನ್ನ ಮೈಂಡ್ ಸೆಟ್ ಅನ್ನ ಮಾಡ್ಕೋಬೇಕಾಗ್ತದೆ. ಅಟೋಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ ಇದೆ. ಅದರಲ್ಲಿ ಹೇಳ್ತದೆ ಯಾವ ರೀತಿ ನೀವು ಪರೀಕ್ಷೆ, ನೀವು ನಮ್ಮ ದಿನನಿತ್ಯವನ್ನ ಹೇಗೆ ನಾವು ಸ್ಪ್ಲಿಟ್ ಮಾಡ್ಕೊಂಡು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ. ಈ ರೀತಿ ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಸಾಕು. ಮೈಂಡ್ ಸೆಟ್ ಅಲ್ಲಿ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು 10 ನಿಮಿಷದ ಪ್ರೇಯರ್. ದೇವ್ರ ಮುಂದೆ ಕುತ್ಕೊಂಡಾರು ಮಾಡಿ, ಮೆಡಿಟೇಷನ್ ಆರು ಮಾಡಿ, ಏನಾದ್ರು ಮಾಡಿ ಮೈಂಡ್ ಸೆಟ್ ಮಾಡ್ಕೊಂಡು ಕುತ್ಕೊಳ್ಳಿ. ಆ ಮೈಂಡ್ ಸೆಟ್ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಗೆ ಆರ್ಡರ್ ಮಾಡ್ತಾರೆ. ನೀವು ದೇವ್ರ ಹತ್ರ ಹೋಗಿ ಬೇಡ್ಕೋಬೇಕಾರೆ, ಅಪ್ಪ ನಾನು ನಿಮ್ಗೆ ಹೋಗ್ತಾ ಇದೀನಿ, ಆಕ್ಸಿಡೆಂಟ್ ಆಗ್ಲಿ ಅಂತ ಯಾರು ಬೇಡ್ಕೊಳಲ್ಲ. ನಾನು ಎಕ್ಸಾಮ್ ಬರೀತೀನಿ, ನಾನು ಫೇಲ್ ಆಗ್ಲಿ ಅಂತ ಯಾರು ಬೇಡ್ಕೊಳಲ್ಲ. ನನ್ನ ಮಗಳಿಗೆ ಗಂಡ ಸತ್ತೋಗ್ಲಿ ಅಂತ ಯಾರು ಬೇಡ್ಕೊಳಲ್ಲ. ಬೇಡ್ಕೋತೀವ ನಾವೇನ್ ಬೇಡ್ಕೋತೀವಿ, ನನಗೆ ಒಳ್ಳೇದಾಗ್ಲಪ್ಪ, ನನ್ನ ಮಾರ್ಕ್ಸ್ ಚೆನ್ನಾಗಿ ಬರ್ಲಿ, ನನಗೆ ಮಗಳಿಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊಂತೀವಿ. ಅಂದ್ರೆ ಕಾನ್ಶಿಯಸ್ ಮೈಂಡ್ ಪ್ರೇಯರ್ ಅಂದ್ರೆ ಏನು ಅಂದ್ರೆ, ಮೆಡಿಟೇಷನ್ ಅಂದ್ರೆ ಏನು, ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಆರ್ಡರ್ ಮಾಡುತ್ತೆ. ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಆರ್ಡರ್ ಮಾಡ್ತು, ಆಗಸ್ಟ್ 2ನೇ ತಾರೀಕು ನಾನು ಎಕ್ಸಾಮ್ ಬರೀತೀನಿ, ನನಗೆ ಗ್ಯಾರಂಟಿ ನನಗೆ ಸೀಟ್ ಸಿಗುತ್ತೆ ಅಂತ ನೀನ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಆರ್ಡರ್ ಮಾಡಿದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲದೂ ಮಾಡಿಸುತ್ತೆ. ಬೆಳಿಗ್ಗೆ 5 ಗಂಟೆಗೆ ಇಳಿಸುತ್ತೆ, ಮೊಬೈಲ್ ಇಂದ ದೂರ ಇಡಿಸುತ್ತೆ, ಫ್ರೆಂಡ್ಸ್ ಇಂದ ದೂರ ಇಡಿಸುತ್ತೆ. ನಿಮ್ಮ ಅಟೋಮಿಕ್ ಹ್ಯಾಬಿಟ್ಸ್ ಏನಿರುತ್ತೆ, ದಿನದಲ್ಲಿ 24 ಗಂಟೆಯಲ್ಲಿ 12 ಗಂಟೆ ನಿದ್ದೆಗೆ ಹೋಗ್ತದೆ, 8 ಗಂಟೆ ನಿದ್ದೆಗೆ ಹೋಗ್ತದೆ, 4 ಗಂಟೆ ಬೇರೆ ಆಕ್ಟಿವಿಟಿಗೆ ಉಳಿಯೋದು 12 ಗಂಟೆ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಬೇಕು. ಇದ್ರ ಬಗ್ಗೆ ಯೋಚನೆ ಬರ್ತದೆ. ಯಾವ್ದು ಫಸ್ಟ್ ನಮಗೆ ಬೇಕು ಅದನ್ನ ಬೇಗ ಕ್ಯಾಪ್ಚರ್ ಮಾಡಿದ್ರೆ ಓದಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಬರ್ತದೆ. ಹಾಗಾಗಿ ಕಾನ್ಶಿಯಸ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಆರ್ಡರ್ ಮಾಡೋದೇ ಮೆಡಿಟೇಷನ್. 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ನಿಮ್ಗೆ ಬರುವಂತ ಟಾಪಿಕ್ಸ್ ಏನು ನಿಮ್ಗೆ ಹೇಳ್ಕೊಡ್ತಾರೆ. ಮುಂದೆ ತರಬೇತಿದಾರ ಯಾವ್ದು ಸಬ್ಜೆಕ್ಟ್ ಅನ್ನ ಯಾವ ರೀತಿ ನಿಮ್ಗೆ ಟಾರ್ಗೆಟ್ ಮಾಡಬೇಕು, 1 ಅವರ್ ಯಾವ್ದಕ್ಕೆ ಸ್ಪೆಂಡ್ ಮಾಡ್ಬೇಕು, 45 ಮಿನಿಟ್ಸ್ ಯಾವ್ದಕ್ಕೆ ಸ್ಪೆಂಡ್ ಮಾಡ್ಬೇಕು, ಯಾವ ಎಕ್ಸಾಮ್ ಪೇಪರ್ಸ್ ನ ಯಾವಾಗ ಸಾಲ್ವ್ ಮಾಡಬೇಕು, ಆ ರೀತಿ ಎಲ್ಲ ಟ್ರೈನಿಂಗ್ ಅನ್ನ ನಿಮ್ಗೆ ಕೊಡ್ತಾರೆ. ಆ ಟ್ರೈನಿಂಗ್ ಅನ್ನ ಉಪಯೋಗಿಸ್ಕೊಳ್ಳಿ, ಮೈಂಡ್ ಸೆಟ್ ಅನ್ನು ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಆಗ್ತದೆ. ಯಾಕೆಂದ್ರೆ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಆರ್ಡರ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು.